ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮಹಾಲಕ್ಷ್ಮಿ ಎಲ್ರಿಗೂ ಒಲಿದು ಬಿಡೋದಿಲ್ಲ. ಆದರೆ ಆ ಮಹಾಲಕ್ಷ್ಮಿ ಒಲಿಬೇಕು ಅಂತಂದರೆ ಪೂರ್ವಜನ್ಮದ ಸುಕೃತ, ಪೂರ್ವಜನ್ಮದ ಪುಣ್ಯ ಅಥವಾ ನಮ್ಮ ವಂಶ ಪಾರಂಪರೆ ಬಂದಿರತಕ್ಕಂತಹ ಆ ಯೋಗ ಅದೃಷ್ಟ ಅಂತಕ್ಕಂಥದ್ದು ನಮ್ಮ ಜೀವಿತಾವಧಿಯಲ್ಲಿ ಬಹಳ ಪ್ರಬಲವಾಗಿರಬೇಕು, ಬಲಿಷ್ಠವಾಗಿರಬೇಕು. ಯಾರಿಗಾದರೂ ಆಗಲಿ ಪ್ರಪಂಚದ ಮೇಲೆ ಹುಟ್ಟಿದ ಮೇಲೆ ಆ ಹುಟ್ಟಿನಿಂದಲೇ ಹಣ ಬೇಕು, ಕೊನೆಗೆ ಮರಣಾನಂತರ ಕೂಡ ಹಣ ಬೇಕೇ ಬೇಕು. ಈ ಹುಟ್ಟು ಸಾವು ಮಧ್ಯೆ ನಮಗೆ ಯಥೇಚ್ಛವಾಗಿರ್ತಕ್ಕಂತಹ ಅವಶ್ಯಕತೆಗೆ ಅನುಗುಣವಾಗಿ ನಮಗೆ ಹಣ ಬೇಕೇ ಬೇಕು. ಕೆಲವರು ಅವಶ್ಯಕತೆಗೆ ಅನುಗುಣವಾಗಿ ಹೆಚ್ಚಿದಾಗಿ ಸಂಪಾದನೆ ಮಾಡಲಿಕ್ಕೆ ನೋಡ್ತಾರೆ. ಆದರೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಪಟ್ಟರು ಕೂಡ ಯಾರಿಗೆ ಎಷ್ಟೆಷ್ಟು ಸಲ್ಲಬೇಕು, ಎಷ್ಟೆಷ್ಟು ಬರಬೇಕು ಅಷ್ಟೇ ಬರೋಕ್ಕೆ ಸಾಧ್ಯ. ಅದನ್ನು ಮೀರಿ ಯಾರೇನೂ ಮಾಡಲಿಕ್ಕೆ ಆಗದೇ ಇಲ್ಲ. ಇವತ್ತು ಎಷ್ಟೋ ಜನ ಪ್ರಯತ್ನ ಪಡ್ತಾರೆ, ನಾನು ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂಥೇಳಿ. ಒಂದು ಉದ್ಯೋಗದಿಂದ ನನಗೆ ಸರಿಯಾದಂತಹ ಇನ್ಕಮ್ ಇಲ್ಲ, ಒಂದಷ್ಟು ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಒಂದು ಕಡೆ ಆಯಿತು ಅಂತಂದರೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರು ಏನು ಯೋಚನೆ ಮಾಡ್ತಾರೆ, ಇದೊಂದು ಬಿಸ್ನೆಸ್ಸು, ಇನ್ನೊಂದು ಬಿಸ್ನೆಸ್ಸು, ಇನ್ನೊಂದು ಬಿಸ್ನೆಸ್, ಇನ್ನೊಂದು ಬಿಸ್ನೆಸ್ಸು, ಈ ರೀತಿ 4-5 ಬಿಸ್ನೆಸ್ಗಳು ಮಾಡಿ ರೊಟೇಷನ್ ಮಾಡೋಣ, ಅಲ್ಲಿಂದ ಒಂದಷ್ಟು ಅರ್ನಿಂಗ್ ಮಾಡೋಣ ಅಂತ ಹೇಳಿ ಭಾಳ ಜನ ಪ್ಲ್ಯಾನ್ ಮಾಡ್ತಾರೆ. ಆದರೆ ಎಷ್ಟು ಜನ ಈ ಪ್ಲ್ಯಾನಿಂಗಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತಕ್ಕಂಥದ್ದು ಬಹಳ ಹುಡುಕಾಟ ಮಾಡಬೇಕಾಗ್ತದೆ. ಯಾಕಂದರೆ ಅನ್ಕೊಂಡಂಗೆಲ್ಲ ನಾವು ಉದ್ಯೋಗ ಜೊತೆಗೆ ಬಿಸ್ನೆಸ್ ಮಾಡಿ ಸಕ್ಸಸ್ಫುಲ್ ಆಗೋಂಗಿದ್ದರೆ, ಅಥವಾ ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡಿಕೊಂಡು ಇನ್ನೂ 4-5 ಬಿಸ್ನೆಸ್ ಮಾಡಿ ನಾವು ಅರ್ನಿಂಗ್ ಮಾಡತಕ್ಕಂಥ ಒಂದು ಪ್ಲ್ಯಾನಿಂಗ್ ಇತ್ತು ಅಂತಂದರೆ ಅದು ಎಲ್ರಿಗೂ ಸಾಧ್ಯವಾ? ಇಲ್ಲ. 99 ಭಾಗ ಸಾಧ್ಯ ಇಲ್ಲ. ಇನ್ನು ಒಬ್ಬರಿಗೆ ಮಾತ್ರ ಅದರ ಒಂದು ಯೋಗ ಇರ್ತಕ್ಕಂಥದ್ದು. ಅಲ್ಲಿಗೆ ಆ ಒಬ್ಬರು ಅವರೇನು ಬೇಕಂತ ಏನು ಮಾಡ್ಕೊಂಡು ಹೋಗೋದಿಲ್ಲ, ಅದು ಅದೇ ಕರ್ಕೊಂಡು ಹೋಗ್ತದೆ. ಇವತ್ತು ಭಾಳ ಜನಕ್ಕೆ ಅಂದ್ಕೊಳ್ತಾರೆ, ಭಾಳ ಜನ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಪ್ಲ್ಯಾನ್ ಮಾಡಿಕೊಂಡು ಕೂಡ ಆ ಪ್ಲ್ಯಾನ್ ಪ್ರಕಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ತುಂಬ ಎಸ್ಟಿಮೇಟ್ಗಳಾಗ್ತಾರೆ, ತುಂಬ ಪ್ಲ್ಯಾನ್ ಮಾಡ್ತಾರೆ, ತುಂಬ ಏನೇನೋ ಎಲ್ಲೆಲ್ಲೋ ಹೋರಾಟ ಮಾಡ್ತಾರೆ, ತುಂಬ ಐಡಿಯಾಸ್ ತೊಗೊಳ್ತಾರೆ, ಐಡಿಯಾಸ್ ಕೊಡ್ತಾರೆ, ನೋಡ್ತಾರೆ, ಆದರೆ ಮಾಡಲಿಕ್ಕಾಗಲ್ಲ ಅವ್ರ ಕೈನಲ್ಲಿ. ಎಲ್ಲ ಕಣ್ಮುಂದೆ ಇರುತ್ತೆ. ಹೌದು, ನನ್ನ ಕೈ ಸಿಕ್ಕಿದ್ರೆ ಹಬ್ಬ ಮಾಡಿಬಿಡ್ತಿದ್ದೆ ಅಂತಾರೆ. ಏನು ಹಬ್ಬ ಮಾಡ್ತೀರಾ? ಇಲ್ಲಿ ಬರ್ಸ್ಕೊಂಬಂದಿರ್ಬೇಕು, ಇಲ್ಲಿ ಇರಬೇಕು. ಅಲ್ಲಿತ್ತು ಅಂದರೆ ನೀವು ಹಬ್ಬ ಮಾಡೋದು ಬೇಡ, ಅದು ಕರ್ಕೊಂಬಂದು ನಿಮ್ಮನ್ನು ಹಬ್ಬ ಮಾಡಿಸ್ತದೆ. ಇಂತಹ ಯೋಗ ಪುರುಷರುಗಳು ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ಒಂದು ಶುರು ಮಾಡಬೇಕು ಅಂತ ಮಾಡಿರ್ತಾರೆ, ಅದು 4 ಆಗ್ತದೆ. 4 ಶುರು ಮಾಡಬೇಕು ಅಂತ ಮಾಡಿರ್ತಾರೆ, ಅದು 8 ಆಗ್ತದೆ. ಈ ರೀತಿ ಹಲವಾರು ಯೋಗ ಬಂದಿರತಕ್ಕಂಥ ಲೆಕ್ಕ ತಗೊಂಡಾಗ ಅದು ಲಕ್ಷ್ಮೀನಾರಾಯಣ ಯೋಗ ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಯೋಗ ಪುರುಷ ಅಂತಕ್ಕಂಥನು ಅವ್ರು ಕೆಟ್ಟೋರೋ, ಒಳ್ಳೆಯರೋ, ಕಳ್ಳರೋ, ಕಾಕರೋ, ದರೋಡೆಕರೋ, ಕೊಲೆಗಾರರೋ, ಮೋಸಗಾರರೋ ಯಾರಾದರೂ ಆಗಿರಲಿ, ಯೋಗ ಅದನ್ನೆಲ್ಲ ನೋಡೋದಿಲ್ಲ. ನಿನಗೆ ಆ ಯೋಗ ಇದೆ ತಗೋ ಅಂಥೇಳಿ ಆ ಯೋಗ ಏನಾಗುತ್ತೆ, ಅವ್ರನ್ನ ಹಿಂಬಾಲಿಸಿ ಶುರು ಮಾಡ್ತದೆ. ಅದಕ್ಕೆ ಭಾಳ ಜನ ಹೇಳ್ಕೊಳ್ತಕ್ಕಂಥದ್ದು, ಅವನೊಂದು ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ದುರಾಂಕಾರ, 24 ಗಂಟೆ ನಾನ್ ವೆಜ್ ತಿಂತಾನೆ, ಆದರೂ ಕೂಡ ಇವನಿಗೆ ಹೆಂಗೆ ಲಕ್ಷ್ಮಿ ಮುರಿದುಕೊಂಬಿದ್ದೈತಲ್ಲ, ಏನು ಕೈ ಹಾಕಿದ್ರು ಬಂಗಾರ ಆಗುತ್ತಲ್ಲ, ಏನು ಮಾಡಿದ್ರೆ ಇವನು ಉದ್ಧಾರ ಆಗ್ತಾನಲ್ಲ ಅಂತಕ್ಕಂತಹ ಮಾತುಗಳನ್ನು ಸಮಾಜದಲ್ಲಿ ಮಾತಾಡ್ಕೋತಾರೆ. ಇದನ್ನು ಎಷ್ಟೋ ಕಾರ್ಯಕ್ರಮಗಳನ್ನ ಕೂಡ ಚರ್ಚೆ ಮಾಡಿದ್ವಿ ನಾವು. ಆದರೆ ತುಂಬ ಕಷ್ಟಪಟ್ಟು ಆನೆಸ್ಟಾಗಿ, ಸಿನ್ಸಿಯರಾಗಿ ನಾನ್ ವೆಜ್ ಬಿಟ್ಟು ಪ್ರತಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡಿಕೊಂಡು ಎಷ್ಟೋ ವಿಧದಲ್ಲಿ ಏನಾದರೂ ಒಂದು ಸಂಪಾದನೆ ಮಾಡಬೇಕು, ನಾನು ನಿಂತ್ಕೋಬೇಕು, ನಾನು ಶ್ರೀಮಂತನಾಗಬೇಕು ಅಂತೇಳಿ ಪ್ರತಿ ದಿನ ಭಾಳಷ್ಟು ಜನ ಪ್ರಯತ್ನ ಪಡ್ತಾಯಿದ್ರು ಕೂಡ ಯಾಕೋ ಅದು ಕಬ್ಬಿಣದ ಕಡಲೆ ಆಗಿದೆ, ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ನಮಗೆ ಮೆಸೇಜ್ ಮೂಲಕ ಮಾಡಿರ್ತಕ್ಕಂಥ ನೋಡಿದ್ರೆ ನೀವು ಹೇಳ್ತಾ ಇರೋದು ನಿಜ ಅನ್ನಿಸ್ತದೆ, ಕರೆಕ್ಟು, ನಮಗೆ ಪ್ರಾಪ್ತಿ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಅಂತಕ್ಕಂಥದ್ದು ಕೆಲವರಾಯಿತು ಅಂತಂದರೆ, ಕೆಲವರಿಗೆ ಇದೆ ಆದರೆ ತೊಗೊಳಕ್ಕಾಗ್ತಿಲ್ಲ ಅಂತಕ್ಕಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಾರೆ. ನಾವು ಭಾಳಷ್ಟು ಕಾರ್ಯ ಹೇಳಿದ್ದೀವಿ, ಯೋಗ ಇದ್ದರೆ ಆ ಯೋಗ ನಿಮ್ಮನ್ನು ಹಿಂಬಾಲಿಸ್ತದೆ. ಆದರೆ ಯೋಗಕ್ಕೆ ಯಾವುದಾದ್ರು ತಡೆಗಳಿತ್ತು ಅಂತಂದರೆ ಆ ಯೋಗ ಏನಾಗ್ತದೆ, ಬ್ಲಾಕ್ ಆಗ್ತದೆ. ಆ ಬ್ಲಾಕ್ ಆಗ್ತಕ್ಕಂತಹ ಯೋಗವನ್ನು ತಡೆ ನಿವಾರಣೆ ಮಾಡೋ ಮುಖಾಂತರ, ಜನ್ಮದೋಷಗಳನ್ನು ಪರಿವರ್ತನೆ ಮಾಡೋ ಮುಖಾಂತರ ನಾವು ಇರ್ತಕ್ಕಂತಹ ಯೋಗವನ್ನು ಪ್ರಕಟಗೊಳಿಸ್ಕೊಳ್ಬೋದು. ಆ ಯೋಗ ಪ್ರಕಟಗೊಳ್ತು ಅಂತಂದರೆ ನಿಮಗೆ ಆಟೋಮೆಟಿಕಲಿ ನಿಮಗೆ ಏನೇನು ಓಪನ್ ಆಗಬೇಕು, ಏನೇನು ಸಿಗಬೇಕು, ಏನು ಬರಬೇಕು ಅದೆಲ್ಲ ಬರಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಯಾರ್ಯಾರು ಈ 6, 15, 24 ಈ ತಾರೀಖುಗಳಲ್ಲಿ ಬರ್ತಾಗಿದ್ದೀರಾ, ಭಾಳ ಜನ ಹೇಳ್ತಕ್ಕಂಥದ್ದು ಶುಕ್ರ ಅಂದರೆ ಲಕ್ಷ್ಮೀನುಗ್ರಹ, ನಾನು ಫುಟ್ಪಾತಲ್ಲಿ ಇದ್ದೀನಿ ಅಂತ ಭಾಳ ಜನ ಹೇಳ್ತಾರೆ. ನಿಜ, ನಾವು ಯಾವತ್ತು ಹೇಳಿದ್ವಲ್ಲ, ಆರಾಧನೆ ಕೊಟ್ಬಿಟ್ರೆ ನೀವು ದೊಡ್ಡ ಶ್ರೀಮಂತರು, ನೀವು ಕುಬೇರರಾಗ್ಬಿಡ್ತೀರಾ, ನಿಮಗೆ ದುಡ್ಡು ಹುಡ್ಕೊಂಬಂದ್ಬಿಡ್ತದೆ, ನಾವು ಯಾವತ್ತು ಹೇಳಿಲ್ವಲ್ಲ. ಶುಕ್ರನ ಸಂಖ್ಯೆಲಿ ಹುಡ್ತಕ್ಕಂಥವ್ರು ಫುಟ್ಪಾತಲ್ಲೂ ಇದ್ದಾರೆ, 5 ಸ್ಟಾರ್ಲೂ ಇದ್ದಾರೆ. ಅಂದರೆ ಆ ಕರ್ಮ ಫಲಗಳ ಆಧಾರವಾಗಿ ಪಾಪಗ್ರಹಗಳ ಸಮ್ಮಿಲನ, ಪುಣ್ಯಗ್ರಹಗಳ ಸಮ್ಮಿಲನ ಆಯಿತು ಅಂತಂದಾಗ ನಿಮಗೆ ತಲೆ ಕೆಡಿಸೋ ಅವಶ್ಯಕತೆನೇ ಇಲ್ಲ. ಆಯಿತಾ?
ಅದಕ್ಕೆ ಭಾಳಷ್ಟು ಕಾರ್ಯಕ್ರಮ ಕೊಡೋದಕ್ಕೆ ಭಾಳಷ್ಟು ನಿದರ್ಶನ ಕೊಟ್ಟಿದ್ದೀವಿ ನಾವು. ಶುಕ್ರನ ಜೊತೆ ಕೇತು ಸಂಬಂಧ, ಶುಕ್ರನ ಜೊತೆ ರಾಹು ಸಂಬಂಧ, ಶುಕ್ರನ ಜೊತೆ ಶನಿ ಸಂಬಂಧ, ಶುಕ್ರನ ಜೊತೆ ಸೂರ್ಯನ ಸಂಬಂಧ ಇವೆಲ್ಲ ಬಂತು ಅಂತಂದರೆ ನೀವೇನು ತಿಪ್ಪರ್ಲಾಗಿ ಹಾಕಿದ್ರು ಕೂಡ ನೀವು ಶುಕ್ರನ ಸಂಖ್ಯೆಯಲ್ಲಿ 6, 15, 24 ನಿಮ್ಮ ಬರ್ತ್ ನಂಬರ್ 6, ಫ್ಯೂಚರ್ ನಂಬರ್ 6 ಇವೆಲ್ಲ ಇದ್ದರೂ ಕೂಡ ನೀವು ಫುಟ್ಬಾತೆ. ಯಾಕಂದರೆ ಯಾವಾಗ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ, ಒಂದು ಗ್ರಹ ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ, ಆಗ ನಿರ್ದಿಷ್ಟವಾಗಿರತಕ್ಕಂತಹ ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸಲ್ಲಿ 108 ಆಸೆಗಳು ನಮಗಿದ್ರೂ ಕೂಡ ನಾವು ಆ ಗುರಿ ತಲುಪಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ವೈದಿಕ ಪರಂಪರೆಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನೀನು ಅದನ್ನೆಲ್ಲ ಬಿಟ್ಬಿಡು ಆಯಿತಾ, ತಂತ್ರ ಪರಿಹಾರಗಳ ಮುಖಾಂತರ ನಾವು ತಾಯಿ ಮಹಾಲಕ್ಷ್ಮಿಯನ್ನು, ಆ ಎನರ್ಜಿಯನ್ನು ನಮ್ಮ ಮನೆಗೆ ಬರಮಾಡ್ಕೊಳ್ಬೋದು ಅಥವಾ ನಾವು ಅದನ್ನು ಬರಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಏನದು? ಭಾರತದ ವೈದಿಕ ಪರಂಪರೆಯಲ್ಲಿ ಹಲವಾರು ತಂತ್ರ ಪ್ರಯೋಗಗಳು ಲಕ್ಷ್ಮೀ ಕಟಾಕ್ಷಕ್ಕೋಸ್ಕರ ನಮ್ಮ ಋಷಿಮುನಿಗಳು ಕೊಟ್ಟು ಹೋಗಿದ್ದಾರೆ. ಆದರೆ ನಮಗೆ ಬಹಳ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಂಬಿಕೆ ಮತ್ತು ಶ್ರಮ ಮತ್ತು ಭಕ್ತಿ. ಶ್ರಮ ಪಡಬೇಕು. ಶ್ರಮ ಪಡದೆ ಪ್ರಪಂಚದಲ್ಲಿ ಯಾವುದೂ ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ದೈವಿಕವಾಗಿರ್ತಕ್ಕಂಥ ವಿಚಾರದಲ್ಲಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಭಕ್ತಿ ಮತ್ತು ನಂಬಿಕೆ ಬಹಳ ಮುಖ್ಯವಾಗಿರಬೇಕು. ಆ ಭಕ್ತಿ, ನಂಬಿಕೆ ಮತ್ತು ಶ್ರಮ, ಅದಕ್ಕೊಂದಷ್ಟು ಶ್ರಮ ನಾವು ಪಟ್ಟರೆ ಖಂಡಿತವಾಗಿ ನಮ್ಮನ್ನು ನಾವು ಗೆಲ್ಲಬಹುದು. ನಾವು ಅಂದ್ಕೊಂಡಿರ್ತಕ್ಕಂತಹ ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷವನ್ನು ಕೂಡ ನಾವು ಅನುಗ್ರಹಪೂರ್ವಕವಾಗಿ ಪಡ್ಕೋಬೋದು. ಆದರೆ ನಮ್ಮಲ್ಲಿ ಹೆಚ್ಚಾಗಿರೋದು ಏನು ಗೊತ್ತಾ? ಸೋಂಬೇರಿತನ ಮತ್ತು ಅಪನಂಬಿಕೆ, ಮೈಗಳ್ಳತನ. ನೋಡಿ, ಇವತ್ತು ಎಷ್ಟೋ ಹೆಣ್ಮಕ್ಳಿದ್ದಾರೆ, ಕೆಲವು ಹೆಣ್ಮಕ್ಳಿದ್ದಾರೆ, ಯಾವ ರೀತಿ ಅವರು ತಮ್ಮನ್ನು ನಡೆಸ್ಕೊಳ್ತಾರೆ ಅಂತಂದರೆ, ಗಂಡ, ಮಕ್ಕಳು, ತಂದೆ, ತಾಯಿ, ಅತ್ತೆ, ಮಾವ, ಮಕ್ಕಳು ಎಲ್ಲವನ್ನು ನೋಡ್ಕೊಳ್ಳೋ ಜೊತೆಗೆ ಮನೆಯನ್ನೆಲ್ಲ ನೀಟಾಗಿ ನೋಡಿಕೊಂಡು ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ಜೊತೆಗೆ ವಿಶೇಷ ಪೂಜೆಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಆ ದೇವರನ್ನು ಅನುಗ್ರಹಪೂರ್ವಕವಾಗಿ ಬೇಡ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂತಹ ಹಲವಾರು ಹೆಣ್ಮಕ್ಳು ನಮ್ಮ ಪ್ರಪಂಚದಲ್ಲಿದ್ದಾರೆ. ಅವ್ರಿಗೆಲ್ಲ ಯಾಕೆ ಮನಸ್ಸು ಬರ್ತದೆ ಅಂತಂದರೆ, ಎಷ್ಟೋ ಜನ ಮನೇಲಿ ಬೈತಾರೆ, ಏನು ಯಾವಾಗ ಪೂಜೆ ಮಾಡ್ತಿರ್ತೀಯ, ನೀನು ಬುದ್ಧಿ ಇಲ್ವ ನಿನಗೆ, ಹೋಗಿ ಕೆಲಸ ನೋಡು, ಯಾವಾಗಲೂ ದೇವ್ರ ಮನೆ ಸೇರ್ಕೊಂಡ್ಬಿಡ್ತಾಳೆ, ಹೋಗಿ ದೇವ್ರ ಜೊತೆಗೆ ಒಕ್ಕೊಂಡ್ಬಿಡ್ತಾಳೆ ಹಾಗೆ ಅಂತೇಳಿ ಭಾಳ ಜನ ಅಂಗಿಸ್ಕೊಳ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಪಾಪ ಭಾಳ ಜನ ಹೆಣ್ಮಕ್ಳು ಬಂದು ಹೇಳ್ತಾರೆ, ನಾನು ಈ ಥರ ಮಾಡೋದು ತಪ್ಪ ಅಂತ. ಆದರೆ ಅದೇ ಹೆಣ್ಮಕ್ಳ ಹತ್ರ ಅದೇ ಗಂಡಂದಿರು ಹೋಗ್ಬಿಟ್ಟು ನಾನು ಸ್ವಲ್ಪ ದುಡ್ಡು ಕೊಡಮ್ಮ, ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಅದು ಎಲ್ಲಿಂದ ತಗೊಂಡು ಕೊಡ್ತಾರೋ ಗೊತ್ತಿಲ್ಲ. ಎಲ್ಲಿಂದ ತಂದು ಕೊಟ್ಟು ಇಷ್ಟೊಂದು ದುಡ್ಡು, ನೀನು ಮನೆ ಬಿಟ್ಟು ಆಚೆ ಹೋಗಲ್ಲ, ಹೆಂಗೆ ಬರುತ್ತೆ ದುಡ್ಡು ಹಿಂಗೆ ಇಷ್ಟಿಂದ ಅಂತ ಭಾಳ ಕೇಳ್ತಕ್ಕಂಥದ್ದು ನಮ್ಮಲ್ಲಿ. ಅಂದರೆ ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಏನು ಕೊಟ್ಟರು ಅಂತ ಗೊತ್ತೇ ಇರೋದಿಲ್ಲ. ನಿಮ್ಗೆ ಗೊತ್ತಾ, ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಅವ್ರ ಕ್ಯಾಶ್ ಡ್ರಾಯರ್ನಲ್ಲಿ ಇದಕ್ಕಿದ್ದಂಗೆ ಹಣ ಉತ್ಪತ್ತಿ ಆಗ್ತದೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನೇ ಸ್ವತಃ ನೋಡಿರ್ತಕ್ಕಂಥದ್ದು. ಇದೆಲ್ಲ ಆ ತಾಯಿ ಮಹಾಲಕ್ಷ್ಮಿ ಒಲ್ದಿರಂದರೆ ಇವೆಲ್ಲ ನಡೀಲಿಕ್ಕೆ ಸಾಧ್ಯವ? ದೇವರು ಎಲ್ರಿಗೂ ಗೋಚರ ಆಗಬೇಕು ಅಂತಲ್ಲ, ಅದು ಎಲ್ರಿಗೂ ಅನುಭವ ಆಗಬೇಕು ಅಂತಲ್ಲ. ಯಾರಿಗೆ ಅದರ ಪರಂಪರೆ ಅಂದರೆ ರಕ್ತಗತವಾಗಿ ಬಂದಿರತಕ್ಕಂತಹ ಪರಂಪರೆ ಅಂದರೆ ಲಕ್ಷ್ಮೀ ಅನುಗ್ರಹದ ಪರಂಪರೆ ಅಂತಕ್ಕಂಥದ್ದು ಯಾರಿಗೆ ಆ ಮೈಯಲ್ಲಿ ಒಕ್ಕಿರ್ತದೆ, ಆ ಮೈಯಲ್ಲಿ ಒಕ್ಕಿರ್ತಕ್ಕಂತಹ ಹಲವಾರು ಗಂಡಸರು ಮತ್ತು ಹೆಂಗಸರು ಇವತ್ತು ಬೆಳಗ್ಗೆ ಸಂಜೆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸ್ಕೊಂಡು ಆ ದೈವ ಶಕ್ತಿಯನ್ನು ಹೆಚ್ಚು ಜಾಗೃತ ಮಾಡಿಕೊಂಡು ಆ ತಾಯಿಯಲ್ಲಿ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇಟ್ಕೊಂಡು ನನ್ನ ಮಕ್ಕಳು, ನನ್ನ ಕುಟುಂಬ ಇವರೆಲ್ಲ ಅಭಿವೃದ್ಧಿ ಮಾಡುವಂತ ಹೇಳ್ತಕ್ಕಂಥ ವಿಚಾರದ ಬಂದಾಗ ನೀವೆಲ್ಲದಕ್ಕೆ ಸಹಕಾರ ಕೊಡಬೇಕಾಗಿರೋದು ಬಹಳ ಮುಖ್ಯ. ಅದನ್ನು ಬಿಟ್ಟು ಅಂಗಿಸೋದು, ಆಡ್ಕೊಳ್ಳೋದು, ಹಿಂಗನ್ನೋದಕ್ಕೆ ಆ ಒಂದು ಪಾಪಕರ್ಮಕ್ಕೆ ನೀವೇ ಹೋಗ್ತೀರ. ಇದನ್ನೆಲ್ಲ ಗುರ್ಸೋವಂಥ ವ್ಯಕ್ತಿಗಳಾಗಬೇಕು. ಕೆಲವರಿಗೆ ಹೊಟ್ಟೆವರು ಇರ್ಬೋದು, ಸೊಸೆ ಬಂದು ಎಲ್ಲ ಇವಳು ಆಡಳಿತ ತಗೊಂಡ್ಬಿಟ್ಲು, ನಮ್ದೇನು ನಡೀತಾ ಇಲ್ಲ ಅಂತಕ್ಕಂಥ ಅತ್ಯಂತ ತುಂಬ ಇರ್ಬೋದು. ಆದರೆ ಅದೆಲ್ಲ ಅಲ್ಲ. ಈಗೋನ ಬಿಟ್ಬಿಡಿ ಫಸ್ಟ್ ಜೀವನದಲ್ಲಿ. ಆ ಈಗೋಸಮ್ ಬಿಟ್ಟುಬಿಟ್ಟು ಬಾಳ್ಬೇಕು, ಬದುಕಬೇಕು. ಇಂಥ ಒಂದು ಮಹಾಲಕ್ಷ್ಮಿ ಮನೆ ಬಂದಿದ್ದಾಳಲ್ಲ, ಅವಳಿಂದ ಅಭಿವೃದ್ಧಿ ಆಗ್ತಿದ್ದಿಲ್ಲ ಅಂತಕ್ಕಂಥ ಒಂದು ಖುಷಿನ ಇಟ್ಕೊಳ್ಳಿ. ಎಷ್ಟೋ ಹೆಣ್ಮಕ್ಳು ಮನೆಗೆ ಬಂದಮೇಲೆ ಮನೆ ಚಿದ್ರಾಗೋಗಿರ್ತದೆ, ಮನೆ ನುಚ್ಚುನೂರಾಗೋಗಿರ್ತದೆ, ಕುಟುಂಬಗಳೇ ಹಾಳಾಗೋಗಿರ್ತದೆ. ಅಂಥದ್ರಲ್ಲಿ ಯಾವುದೋ ಅಪರೂಪವಾಗಿ ಯಾವುದೋ ಒಂದು ಹೆಣ್ಮಗಳು ಮಹಾಲಕ್ಷ್ಮಿ ರೂಪ ಮನೆಗೆ ಬಂದು ಆ ಮನೆಯನ್ನು ಅಭಿವೃದ್ಧಿ ಮಾಡ್ತಿರ್ತಂದಾಗ ಆಡ್ಕೊಳ್ತಕ್ಕಂಥ, ಅವಮಾನ ಮಾಡ್ತಕ್ಕಂಥ ಮತ್ತೆ ಹೆಚ್ಚು ಜನ ಇದ್ದಾರೆ. ಅದರಿಂದ ಅಟ್ಲೀಸ್ಟ್ ಈ ಕಾರ್ಯಕ್ರಮ ನೋಡ್ತಾ ಹೌದು ನಾವು ಮಾಡ್ತಾರೆ ತಪ್ಪು ಅಂತ ಹೇಳಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಅನ್ನೋದು ಬೆಳೆಸ್ಕೊಂಡ್ರೆ ನಾವಿಂಥ ಕಾರ್ಯಕ್ರಮ ಮಾಡೋದಕ್ಕೂ ನಮಗೂ ಸಾರ್ಥಕ ಅನ್ನಿಸ್ತದೆ. ಆದರೆ ಇಂತಹ ಅನುಗ್ರಹ ಪೂರ್ವಕವಾಗಿ ಬಂದಂಥ ವಿಚಾರಗಳನ್ನು ಗೌರವ ಕೊಡ್ತಕ್ಕಂಥದ್ದು, ಅದನ್ನು 4 ಜನಕ್ಕೆ ಹೇಳ್ತಕ್ಕಂಥದ್ದು ಅಥವಾ 4 ಜನರಿಂದ ಅದನ್ನು ಪರೋಪಕಾರವಾಗಿ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಕೂಡ ಆಗ್ತದೆ. ಯಾಕಂದರೆ ಭಕ್ತಿಯೇ ಪ್ರಧಾನ. ಇಲ್ಲಿ ಭಕ್ತಿಯೇ ಪ್ರಧಾನ ಅಂತ ಬಂದಾಗ ಅಲ್ಲಿ ನಂಬಿಕೆ ಬಹಳ ಮುಖ್ಯವಾಗ್ತದೆ.
ಆ ನಂಬಿಕೆ ಭಕ್ತಿ ಅಂತ ಬಂದಾಗ ಆಚರಣೆ ಅಂತಕ್ಕಂಥದ್ದು ರಕ್ತಗತವಾಗಿತ್ತು ಅಂದಾಗ ನೀವು ಇದಕ್ಕೆಲ್ಲ ತಲೆ ಕೆಡಿಸೋ ಅವಶ್ಯಕತೆನೇ ಇಲ್ಲ. ತಾನಾಗೆ ಒಳಗೆ ಬರೋಕ್ಕೆ ಶುರು ಆಗ್ತದೆ. ಇವತ್ತು ಎಷ್ಟೋ ಜನ ಇದ್ದಾರೆ ನಮ್ಮಲ್ಲಿ, ಯಾವ್ದಾದ್ರು ಒಂದು ಕೆಲಸ ಆಗಬೇಕು, ಅವ್ರು ಬೇಡ್ಕೊಂಡ್ರೆ ಕೆಲಸ ಆಗ್ತದೆ. ಅದೇ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತೀರಾ, 1000 ಜನ ಇರಲಿ, 1000 ಜನ ಕ್ಯೂ ಇರಲಿ, ಅವ್ರನ್ನ ಕರ್ಕೊಂಡೋಗಿ ಬಾ ತಾಯಿ ಬಾ ನಿನ್ನ ಮುಂದೆ ಬಾ ಬಾ ಅಂತ ಕರೆದು ಒಳಗಡೆ ಕರ್ಕೊಂಡು ಹೋಗಿ ದರ್ಶನ ಕೊಟ್ಟಿರ್ತಕ್ಕಂಥ ನಮ್ಮಲ್ಲಿ ಹಂಗಿದ್ದಾರೆ. ಯಾಕೆ ಬರೋಕ್ಕೆ ಸಾಧ್ಯ? ಯಾರೋ ಹೊಸಬ್ರು ಯಾರೊಬ್ರು ಗುರುಸೆ ನೀನು ಬಾ ತಾಯಿ, ನೀನು ಬಾ ಒಳಗಡೆ ಬಾ, ನೀನು ಬಾ ಮುಂದೆ ಬಾ ನೋಡ್ಕೊಂಬೋಗಂತ ಕಳಿಸ್ತಕ್ಕಂತಹ ಹಲವಾರು ಪ್ರಸಂಗಗಳು ನಮ್ಮಲ್ಲಿ ನಡೀತವೆ. ಯಾಕೆ ಸಾಧ್ಯ ಇದು? ಅದು ಯಾರು ಮಾಡ್ಕೊಳ್ಳೋದಲ್ಲ, ಅವರಲ್ಲಿರ್ತಕ್ಕಂತಹ ಆ ವೈದಿಕವಾಗಿರ್ತಕ್ಕಂತಹ ಒಂದು ಅನುಗ್ರಹ ಅದು ಆ ಸೆಳೆಯುತ್ತದೆ, ಆ ಸೆಳ್ಕೊಂಡು ಹೋಗ್ತದೆ. ಇದೇ ಸೆಳೆತ ಹಣಕಾಸು ವಿಚಾರದಲ್ಲೂ ಕೂಡ ಆ ಕುಟುಂಬದಲ್ಲಿ ಇರ್ತದೆ. ಅಂಥ ವ್ಯಕ್ತಿಗಳೆಲ್ಲ ಇವತ್ತು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅದು ಎಸ್ಪೆಷಲಾಗಿ ಹೆಣ್ಮಕ್ಳು ಜಾಸ್ತಿ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ನೀವು ಶ್ರೀಮಂತರಾಗಬೇಕು ಅಂತಂದರೆ ನಿಮಗೆ ಈ ಜನ್ಮದೋಷಗಳನ್ನು ಪರಿಹಾರ ಮಾಡಿಕೊಂಡಾದ ಮೇಲೆ ನೀವು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೀಪವನ್ನು ಹಚ್ಚಬೇಕು. ಭಾಳ ಜನ ಹೆಣ್ಮಕ್ಳು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ದೀಪವನ್ನು ಹಚ್ತಾರೆ, ಆದರೆ ಮರ್ತು ಬಿಡ್ತಾರೆ. ನಮ್ಮಲ್ಲಿ ಜಾಸ್ತಿ ಬಳಕೆ ಇರತಕ್ಕಂಥದ್ದು ನಿಂಬೆಹಣ್ಣು ದೀಪ. ಆ ನಿಂಬೆಹಣ್ಣು ದೀಪ ಹಚ್ಕೊಂಡು ಹೋಗ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ ಅಂದ್ಕೊಂಡಿದ್ದೀರಾ. ಆದರೆ ನಿಂಬೆಹಣ್ಣು ದೀಪ ಬಂದು ಶಕ್ತಿ ದೇವತೆಗೆ, ಆದರೆ ಮಹಾಲಕ್ಷ್ಮಿಗೆ ಒಂದು ದೀಪ ಇದೆ. ಆ ದೀಪವನ್ನು ನಿರಂತರವಾಗಿ ನೀವು ಹಚ್ತಾ ಬಂತಂದರೆ ನೀವು ಶ್ರೀಮಂತರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾಳ ಜನ ಖುಷಿ ಆಗ್ಬೋದು, ಓ ಹೌದಾ ಇದು ಯಾವುದಪ್ಪ ದೀಪ ಇದು ಅಂತ. ನೋಡಿ, ಪ್ರತಿಯೊಂದನ್ನು ಕೂಡ ನಾವು ಅನುಭವಪೂರ್ವಕವಾಗಿ ಮಾಡ್ತಾ ನಮಗೆ ಅದರ ಅನುಭವ ಆಗ್ತದೆ ವೀಕ್ಷಕರೇ. ನಾವು ಯಾವುದೋ ಒಂದು ರೀತಿ ಕಾಟಾಚಾರಕ್ಕೋ ಅಥವಾ ಯಾವುದೋ ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಆಯಿತು ನಾನು ಹಚ್ತೆ ಏನು ಬರಲಿಲ್ಲ ಅಂದ್ಬಿಟ್ರೆ ಆಗಲ್ಲ. ಆಡ್ತಾ ರಾಗ, ಮಲ್ತಾ ರೋಗ ಅಂತೆ. ಹಂಗೆ ನಮ್ಮ ಭಕ್ತಿ ಭಾವವನ್ನು ನಾವು ಅನುಗ್ರಹಪೂರ್ವಕವಾಗಿ ಯಾವಾಗ ಆ ಭಗವಂತನ ಜೊತೆ ನಾವು ಕಮ್ಯುನಿಕೇಷನ್ ಇಟ್ಕೊಳ್ತೀವೋ ಅದು ಯಾವಾಗ ಉತ್ತುಂಗ ಸ್ಥಿತಿಗೆ ಹೋಗ್ತದೆ ಅವಾಗ ಅವನೇ ಒಲ್ದು ಬಿಡ್ತಾನಂತೆ. ಆ ಉತ್ತುಂಗ ಸ್ಥಿತಿಗೆ ಹೋಗ್ಬೇಕು ಆ ಭಕ್ತಿ ಅಂತಕ್ಕಂಥದ್ದು. ಹಾಗಂತೇಳಿ ನೀವು ಸನ್ಯಾಸಿ ಆಗ್ಬಿಡಿ ಅಂತ ಹೇಳಲ್ಲ ನಾನು. ಆ ಭಕ್ತಿಯೇ ಪ್ರಧಾನ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಇದು ಮಾಡಬೇಕು, ಇಷ್ಟು ಮಾಡಬೇಕು, ಇದೊಂದು ನನ್ನ ಕರ್ತವ್ಯ, ಇದೊಂದು ನನಗೆ ಭಗವಂತನ ಅರ್ಪಿಸ್ತಕ್ಕಂಥ ಒಂದು ಸಮರ್ಪಣೆ ಅಂತಕ್ಕಂಥದ್ದು ನಿಮಗೆ ಬರಬೇಕು. ಅದು ಬಂದಾಗ ಏನಾಗುತ್ತೆ, ಆ ನಿರಂತರ ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಆ ಎನರ್ಜಿ ನಿಮ್ಮ ಧನಾಕರ್ಷಣೆಯನ್ನು ಮಾಡಿಕೊಡ್ತದೆ. ಆ ಧನಾಕರ್ಷಣೆ ಒಂದ್ಸರಿ ಮಾಡ್ತು ಅಂತಂದರೆ ಆಟೋಮೆಟಿಕ್ ಶ್ರೀಮಂತರಾಗ್ತೀರಾ. ಅದನ್ನು ಕುಡಿತಿರೋ, ತಿಂತಿರೋ, ಜೂಜಾಡ್ತಿರೋ, ತಗೊಂಡು ಇಸ್ಪೀಟ್ ಆಡ್ತಿರೋ, ಅದು ಬೇರೆ ವಿಚಾರ. ಆದರೆ ಆ ಪರ್ಟಿಕ್ಯುಲರ್ ಟೈಮ್ ನಿಮ್ಗೆ ಬರಲಿಕ್ಕೆ ಶುರು ಆಗ್ತದೆ. ಆ ಬರಲಿಕ್ಕೆ ಶುರು ಆಗ್ತಕ್ಕಂತಹ ಆ ಅನುಗ್ರಹ ಯಾವ ರೀತಿ ಕೆಲಸ ಮಾಡ್ತಂದ್ರೆ, ನೀವು ಎಷ್ಟೇ ಕೆಟ್ಟವರಾಗಿದ್ರೂ ಕೂಡ ನಿಮ್ಮನ್ನು ಪರಿವರ್ತನೆ ಆಗಿ ಒಬ್ಬ ಒಳ್ಳೆ ಮನುಷ್ಯನಾಗಿ ರೂಪುಗೊಳಿಸ್ತದೆ. ಇವತ್ತು ಎಷ್ಟೋ ಪವಾಡಗಳು ನಡೆದೋಗ್ತದೆ ಮನೆಗಳಲ್ಲಿ. ಭಾಳ ಅನ್ಕಂದ್ರೆ ಈ ಕಲಿಯುಗದಲ್ಲಿ ಅವೆಲ್ಲ ನಡೆಯಲ್ಲ ಬಿಡ್ರಿ, ಎಲ್ಲಿನ ದೇವರು ಹಾಗೆ ಅಂತ ಹೇಳ್ತಕ್ಕಂಥ ನಮ್ಮಲ್ಲಿ ತುಂಬ ಇದೆ. ಆದರೆ ಕಲಿಯುಗದಲ್ಲೂ ಎಷ್ಟೋ ಜನ ಮನೆಗಳು ನಡೀತಕ್ಕಂಥ ಪವಾಡಗಳನ್ನ ಕೇಳ್ಕೊಂಬಿಟ್ರೆ ನೀವು ಸುಸ್ತಾಗ್ಬಿಡ್ತೀರಿ. ಅದರಿಂದ ಈ ದೀಪ ಅಂತಕ್ಕಂಥದ್ದನ್ನ ಪ್ರತಿ ಶುಕ್ರವಾರ, ಮಂಗಳವಾರ ಅಥವಾ ಪ್ರತಿ ದಿನ ಹಚ್ತಕ್ಕಂಥ ಬಂತು ಅಂದರೆ ನೀವು ಖಂಡಿತ ಶ್ರೀಮಂತರಾಗ್ತೀರಿ. ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಂಡು ನಾವೆಲ್ಲ ಧನಾಭಿವೃದ್ಧಿ ಗಳಿಸ್ಕೊಂಡು ಶ್ರೀಮಂತರಾಗಬೇಕು ಅಂತಂದರೆ ಬಹಳ ಮುಖ್ಯ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಒಂದು ದೀಪವನ್ನು ಹಚ್ಚಬೇಕು ಅಂತ ಆಗಲೇ ಹೇಳ್ಕೊಂಬಂದೆ. ಏನು ದೀಪ ಅದು ಅಂತಂದರೆ ವಿಶೇಷವಾಗಿರ್ತಕ್ಕಂತಹ ಒಂದು ಮಣ್ಣಿನ ದೀಪ. ಈ ಮಣ್ಣಿನ ದೀಪದಲ್ಲಿ ಏನು ಹಾಕಬೇಕು ಅಂತಂದರೆ ನೀವು ಬಹಳ ಮುಖ್ಯವಾಗಬೇಕಾಗಿರ್ತಕ್ಕಂತಂದರೆ 6 ಗೋಮತಿ ಚಕ್ರಗಳು. ಗೋಮತಿ ಚಕ್ರಗಳು ನಿಮಗೆಲ್ಲ ಗೊತ್ತಿದೆ. ಇದು ಎಲ್ಲಿ ಸಿಗುತ್ತೆ, ಯಾಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಗೋಮತಿ ಚಕ್ರ ಅಂದರೆ ಏನಂತಾನೆ ಗೊತ್ತಿರೋದಿಲ್ಲ. ಈ ಗೋಮತಿ ಚಕ್ರ ಬಂದು ವಿಶೇಷವಾಗಿ ವಿಷ್ಣು ಸಾನ್ನಿಧ್ಯ ಇರತಕ್ಕಂತಹ ಒಂದು ಬಹಳ ಪವಿತ್ರವಾಗಿರ್ತಕ್ಕಂಥ, ಶಕ್ತಿಯುತವಾಗಿರ್ತಕ್ಕಂಥ ಒಂದು ರತ್ನಗಳು. ಇದು ವಿಶೇಷವಾಗಿರ್ತಕ್ಕಂಥ ಲೆಕ್ಕ ತಗೊಂಡಾಗ ಯಾರಿಗೆ ಈ ಧನಾಭಿವೃದ್ಧಿಯಲ್ಲಿ ಕೊರತೆ ಇದೆ, ಯಾರಿಗೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳಿದೆ, ಅವರು ಎಲ್ಲರೂ ಕೂಡ ವಿಶೇಷವಾಗಿ ಏನು ಮಾಡಬೇಕು ಅಂದರೆ ಪ್ರತಿ ಶುಕ್ರವಾರ ನೀವು ತಾವರೆ ದೀಪ, ತಾವರೆ ಬತ್ತಿಯನ್ನು ಇಟ್ಟು ತುಪ್ಪವನ್ನು ಹಾಕಿ ಅದರಲ್ಲಿ ನೀವೇನು ಮಾಡಬೇಕು, ಈ ಗೋಮತಿ ಚಕ್ರವನ್ನು ಹಾಕ್ಬೇಕು. ಹಿಂಗೆ ಹಾಕಿ ಈ ಗೋಮತಿ ಚಕ್ರದ ದೀಪವನ್ನು ನೀವು ತಾಯಿ ಮಹಾಲಕ್ಷ್ಮಿಗೋಸ್ಕರ ಹಚ್ಚಬೇಕು. ಇದು ಒಂದು ಕಾಂಬಿನೇಷನ್. ಇನ್ನೊಂದು ಕಾಂಬಿನೇಷನ್ ಅಪ್ಪ ಅಂತಂದರೆ ವಿಶೇಷವಾಗಿ ನೆಲ್ಲಿಕಾಯಿ ದೀಪ. ನೆಲ್ಲಿಕಾಯಿ ಶ್ರೀಮನ್ ಮಹಾಲಕ್ಷ್ಮಿಗೆ ಬಹಳ ಅನುಗ್ರಹಪೂರ್ವಕವಾಗಿರ್ತಕ್ಕಂಥದ್ದು. ಇವತ್ತು ತುಳಸಿ ಹಬ್ಬ ಬಂದಾಗ ಮಾತ್ರ ನೆಲ್ಲಿಕಾಯಿ ಗಿಡ ತೊಗೊಂಬಂದು ದೀಪ ಹಚ್ಬಿಟ್ಟು ನಾನು ಮದುವೆ ಮಾಡಿದೆ ಅಂತೇಳಿ ಸುಮ್ಮನಾಗ್ಬಿಡ್ತೀರ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಕಾನ್ಸೆಪ್ಟೇ ಗೊತ್ತಿಲ್ಲ.
ಯಾಕಂದರೆ ನೆಲ್ಲಿಕಾಯಿ ತೊಗೊಂಬರ್ಬೇಕು, ಕಟ್ ಮಾಡಬೇಕು, ತೆಗಿಬೇಕು, ತಿರುಳು ತೆಗಿಬೇಕು, ತುಪ್ಪ ಹಾಕಬೇಕು, ದೀಪ ಹಚ್ಚಬೇಕು, ಇವೆಲ್ಲ ಸೋಂಬೇರಿತನ ನಮ್ಮಲ್ಲಿ. ಆದರೆ ಯಾರ ಮನೆಯಲ್ಲಿ ಗೋಮತಿ ಚಕ್ರ ಮತ್ತು ನೆಲ್ಲಿಕಾಯಿ ದೀಪವನ್ನು ಹಚ್ತಾ ಬರ್ತೀರಿ, ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಹಚ್ತಾ ಬರ್ತೀರಿ, ನಿಮಗೆ ಧನಾಕರ್ಷಣೆ ಆಗ್ತದೆ, ಧನಾಗಮನ ಆಗ್ತದೆ. ನಿಮ್ಮಲ್ಲಿರ್ತಕ್ಕಂತಹ ಶುಕ್ರ ಗ್ರಹ ಒಂದು ರೀತಿಯಾದಂಥ ಒಂದು ವೈಬ್ರೇಟಿಂದ ನಿಮಗೆ ಜಾಗೃತಿಯನ್ನು ಉಂಟು ಮಾಡ್ತದೆ. ನಾವಾಗಲೂ ಕೂಡ ನಾವೇನು ಮಾಡ್ತೀವಿ, ಕರ್ಮಾಂಗ ಏನು ಮಾಡ್ತೀವಿ, ಆ ಕರ್ಮಾಂಗ ತಕ್ಕಂಗೆ ನಮ್ಮ ಪ್ರತಿಫಲ ಅಂತೆ. ಅದಕ್ಕೆ ಯಾರಪ್ಪ ಮಾರ್ಕೆಟ್ಗೆ ಹೋಗಿ ಇದು ತೊಗೊಂಬರೋದು, ಏನನ್ನ ನೆಲ್ಲಿಕಾಯಿ ತೊಗೊಂಬರೋದು, ಅದನ್ನೆಲ್ಲ ತಿರುಳು ತೆಗೆಯೋದು ಯಾರಪ್ಪ, ಅದಕ್ಕೆಲ್ಲ ದೀಪ ಹಚ್ಚೋದು ಯಾರಪ್ಪ, ಇವೆಲ್ಲ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ. ಇವೆಲ್ಲ ಹಿಂದಿನ ದಿವಸನೇ, ಗುರುವಾರ ಹಿಂದಿನ ದಿವಸ ತೊಗೊಂಡು ಬಂದು ಇವೆಲ್ಲ ಇಟ್ಕೋಬೇಕು. ಗೋಮಿತಿ ಚಕ್ರ ತೊಗೊಂಬರ್ಬೇಕು, ಅದರಲ್ಲೂ ಒರಿಜಿನಲ್ ಗೋಮಿತಿ ತೊಗೊಂಬರ್ಬೇಕು. ಮಾರ್ಕೆಟಲ್ಲಿ ಸಿಕ್ಕಾಬಿಟ್ಟು ಡೂಪ್ಲಿಕೇಟ್ಸ್ ಇದೆ, ಒರಿಜಿನಲ್ ಗೋಮಿತಿ ತೊಗೊಂಬರ್ಬೇಕು, ಅದನ್ನು ಹಚ್ಚಬೇಕು, ಇದನ್ನು ಹಚ್ಚಬೇಕು. ಎರಡೂ ಹಚ್ಚಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸ್ತೋತ್ರ, ಅಂದರೆ ಈ ಸ್ತೋತ್ರ ಹೇಳ್ತಿದ್ದಂಗೆ ಆ ತಾಯಿ ಮಹಾಲಕ್ಷ್ಮಿ ಬಂದು ಈ ದೀಪದ ಮುಂದೆ ಒಂದು ಕೂತ್ಕೊಳ್ತಾಳೆ ಅಂತೇಳಿ ಪ್ರತೀತಿ ಇದೆ. ಇದು ಸತ್ಯ ಕೂಡ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಕೂಡ ಇದನ್ನು ಭಾಳ ಹೇಳಿದ್ದಾರೆ. ನಾನು ಮುಂದಿನ ಅಮ್ಮ ಕೂತ್ಕೊಳ್ತಾಳೆ ಬಂದು, ನಾನು ಏನು ಕೇಳ್ತೆ ಅದನ್ನು ಕೊಡ್ತಾಳೆ ಅಂತೇಳಿ ಇವತ್ತು ಎಷ್ಟು ಜನ ಹೆಣ್ಮಕ್ಳು ಹೇಳ್ತಾರೆ. ಅದಕ್ಕೆ ನಾನು ಹಿಂದಿನ ಭಾಗದಲ್ಲಿ ಹೇಳಿದ್ದು, ಎಷ್ಟೋ ಜನ ಹೆಣ್ಮಕ್ಳಿಗೆ ದೇವಿ ಒಲ್ದಿದ್ದಾಳೆ, ಅವಳು ಯಾರಿಗೂ ಶೋ ಮಾಡಬೇಕು ಅಂತಿಲ್ಲ ಅಥವಾ ಯಾರಿಗೂ ತೋರಿಸ್ಕೋಬೇಕು ಅಂತಿಲ್ಲ. ಯಾರಿಗೆ ಆಕೆ ಒಲ್ದಿದ್ದಾಳೆ, ಆಕೆ ಕರೆದ್ರೆ 100% ಅಲ್ಲಿ ಬಂದು ಕೂತ್ಕೊಳ್ತಾಳೆ ಆ ಅಮ್ಮ ಅಂತೇಳಿ. ಆಯಿತಾ? ಇವತ್ತು ಕೂಡ ಇದೆ, ಮುಂದೆ ಕೂಡ ಇದ್ದೇ ಇರ್ತದೆ. ಕಲಿಯುಗ ಆಗಲಿ, ರಾಕೆಟ್ ಯುಗ ಆಗಲಿ, ಯಾವುದೇ ಯುಗ ಆಗಲಿ, ದೇವರು ದೇವರೇ. ಅವ್ರಿಗೆ ಯಾವುದು ಯುಗ ಇಲ್ಲ, ದೇವ್ರುಗಳಿಗೆಲ್ಲ ಯುಗನೇ ಇಲ್ಲ. ದೇವರು ಯಾವಾಗಲೂ ಕೂಡ ಭಕ್ತರಿಗೆ ಕಾಣಿಸ್ಕೊಳ್ತಾರೆ. ಆಯಿತಾ? ನಿಜವಾದ ಭಕ್ತರಿಗೆ. ಅಂಥದ್ರಲ್ಲಿ ಆ ತಾಯಿ ಮಹಾಲಕ್ಷ್ಮಿಗೆ ಗೋಮಿತಿ ಚಕ್ರ ದೀಪ ಮತ್ತು ನೆಲ್ಲಿಕಾಯಿ ದೀಪ ಎರಡನ್ನೂ ಹಚ್ಚಿ ಪೂಜೆ ಮಾಡ್ತಾ ಕನಕಧಾರ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ಕೊಂಬರ್ತೀರಾ ನೋಡಿ. ಕನಕಧಾರ ಸ್ತೋತ್ರ ಅಷ್ಟು ಪವರ್ಫುಲ್ ಅಂತ ಮಂತ್ರ ಲಕ್ಷ್ಮೀ ವಶೀಕರಣಕ್ಕೆ, ಧನಾಗಮನಕ್ಕೆ ಬೇರೆ ಇನ್ಯಾವುದೂ ಇಲ್ಲ. ಅದರಿಂದ ಕನಕಧಾರ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ಕೊಂಬರ್ತೀರಾ ಅವರಿಗೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಆಗ್ತದೆ. ಇದು ಯಾರು ಬಂದು ನೋಡೋವಂಥದ್ದಲ್ಲ. ಇದು ನಿಮಗೆ ನೀವೇ ಫೀಲ್ ಮಾಡ್ಕೊಳ್ತಕ್ಕಂಥದ್ದು, ನಿಮಗೆ ನೀವೇ ಅನುಭವ ಪಡ್ಕೊಳ್ತಕ್ಕಂಥದ್ದು. ಆ ಅನುಭವ ಮುಖಾಂತರ ನಿಮಗೊಂದು ಆತ್ಮವಿಶ್ವಾಸ ಜಾಗೃತಿ ಆಗಿಬಿಡ್ತದೆ. ಹೌದು, ನನ್ನಮ್ಮ ನನ್ನ ಜೊತೆ ಇದ್ದಾಳೆ, ನಾನು ಕೊಡ್ತಕ್ಕಂತಹ ಪೂಜೆಗಳನ್ನು ಅವಳು ಸ್ವೀಕಾರ ಮಾಡ್ತಿದ್ದಾಳೆ, ನನಗೆ ಅನುಗ್ರಹಪೂರ್ವಕವಾಗಿ ನನಗೆ ಆಶೀರ್ವಾದ ಮಾಡ್ತಾಳೆ ಅಂತಕ್ಕಂಥ ಒಂದು ಫೀಲು ನಿಮಗೆ ತಾನೇ ತನಗೆ ಬರೋ ಶುರು ಆಗ್ತದೆ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂದರೆ ಶ್ರದ್ಧಾ, ಭಕ್ತಿ, ನಂಬಿಕೆ. ಈ ಶ್ರದ್ಧಾ, ಭಕ್ತಿ, ನಂಬಿಕೆ ಮುಖಾಂತರ ನಾವು ಇಂತಹ ಪ್ರಯೋಗಗಳನ್ನು ಮಾಡ್ತಾ ಬಂದರೆ ಮನೆಯಲ್ಲಿ ಖಂಡಿತ ಒಳ್ಳೆಯದಾಗ್ತದೆ. ಆಮೇಲೆ ಮನೇಲಿ ಮಾತ್ರ ಮಾಡಬೇಕಾ, ಆಫೀಸಲ್ಲಿ ಮಾಡಬಾರ್ದಂತ ಭಾಳ ಜನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಆಫೀಸು ಕೂಡ ನಿಮ್ಮ ಅರ್ನಿಂಗ್ ಪ್ಲೇಸು. ನೆನ್ಪಿಟ್ಕೊಳ್ಳಿ, ಆಫೀಸ್ ಅಂದರೆ ಸುಮ್ಮನೆ ಹೋಗಿ ಟಾಕೊಟ್ಟಿಗೆ ಕೂತ್ಕೊಂಡ್ಬಿಟ್ಟು ಮೊಬೈಲ್ ಮಾತಾಡ್ಕೊಂಡು ಹ್ಞೂ ಅಂತ ಹೇಳೋದಲ್ಲ. ಅದು ನಿಜವಾದ ಲಕ್ಷ್ಮೀ ಸ್ಥಾನ. ಮನೆಯಲ್ಲಿ ಆಕೆನ ಸ್ಥಿರವಾಗಿ ಕೂರಿಸಿ ಪೂಜಿಸ್ತೀವಿ. ಆದರೆ ಫ್ಯಾಕ್ಟ್ರಿ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೇ ಅಂತ ಒಂದು ಕ್ಷೇತ್ರ ಆಗಿರ್ಬೋದು, ಅಲ್ಲೆಲ್ಲ ನಮಗೆ ಬೇಕಾಗಿದೆ ಅಂದರೆ ಬಿಸ್ನೆಸ್, ಅರ್ನಿಂಗು. ಬಿಸ್ನೆಸ್ಸೇ ಬಂದಿಲ್ಲ ಅಂದರೆ ಅರ್ನಿಂಗ್ ಎಲ್ಲಿಂದ ಆಗ್ತದೆ? ಆ ಬಿಸ್ನೆಸ್ ಬರಬೇಕು ಅಂತಂದ್ರೆ ಲಕ್ಷ್ಮೀ ಅನುಗ್ರಹ ಇರಬೇಕು. ಆ ಲಕ್ಷ್ಮೀ ಅನುಗ್ರಹ ಇತ್ತು ಅಂದರೆ ಯಾವುದಾವುದೋ ಆರ್ಡ್ರ್ಗಳು ಕಿತ್ಕೊಂಡ್ಬರ್ತದೆ. ಇವತ್ತು ಭಾಳ ಜನ ಹೇಳ್ತಾರೆ, ಎಲ್ಲ ಕಡೆ ಅಡ್ವರ್ಟೈಸ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಿಬಿಟ್ಟಿದ್ದೀನಿ, ಅಯ್ಯೋ ಜನನೇ ಇಲ್ಲ ಅಂತಾರೆ. ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಿದ್ದೀರಪ್ಪ, ಎಲ್ಲ ಕರೆಕ್ಟು, ಆದರೆ ಜನ ಇಲ್ಲ ಅಂದಮೇಲೆ ಅಲ್ಲಿ ಲಕ್ಷ್ಮೀ ಅನುಗ್ರಹ ಇಲ್ಲ ಅಂತ. ಆ ಲಕ್ಷ್ಮೀ ಅನುಗ್ರಹ ಆಗಬೇಕು ಅಂತಂದರೆ ನೀವಿಲ್ಲಿ ನಿಮ್ಮ ಒಂದು ಆಫೀಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಒಂದು ಪ್ರತ್ಯೇಕವಾದಂಥ ಒಂದು ದೇವರ ಕೊಠಡಿ ನಿರ್ಮಾಣ ಮಾಡಿಕೊಂಡು ಅಥವಾ ಒಂದು ಟೇಬಲ್ ಮೇಲೆ ಇಟ್ಕೊಂಡು ನೀವೇನು ಮಾಡಬೇಕು, ಈ 2 ದೀಪ ಹಚ್ಕೊಂಡು ಆಫೀಸಲ್ಲಿ ಆಗಿರ್ಬೋದು, ಫ್ಯಾಕ್ಟ್ರಿಲಿ ಆಗಿರ್ಬೋದು, ಒಂದು ಅರ್ಧ ಗಂಟೆ ನೀವೇನು ಮಾಡಬೇಕು, ಕನಕಧಾರ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಬಂದಲ್ಲಿ ನಿಮಗೆ ಇಲ್ಲಿ ಮನೇಲಿ ಏನಂತ ಯಾವ ರೀತಿ ಅಂತ ಒಂದು ಫಲ ಸಿಗುತ್ತೆ, ಅದೇ ಫಲ ಕೂಡ ಅಲ್ಲೇ ಸಿಗ್ತದೆ. ಇದು ನೀವೇ ಸ್ವತಃ ಮಾಡಬೇಕು, ಯಾರಿಗೋ ಹೇಳ್ಬಿಟ್ಟು ಮಾಡಿಸೋದಲ್ಲ, ನೀವೇ ಸ್ವತಃ ಮಾಡಬೇಕು. ಆಯಿತಾ? ಆಗ ನಿರ್ದಿಷ್ಟವಾಗಿರ್ತಕ್ಕಂಥ ಫಲ ನಿಮ್ದಾಗ್ತದೆ. ಇದು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.